ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಮದುವೆಯಲ್ಲಿ ತಂದೆ ಮನೆಯಿಂದ ಕೊಟ್ಟಂತಹ ಚಿನ್ನದ ಮೇಲೆ ವಧುವಿಗೆ ಅಂದರೆ ಮಗಳಿಗೆ ಎಷ್ಟು ಹಕ್ಕಿದೆ, ಇದರ ಬಗ್ಗೆ ಹೈಕೋರ್ಟ್ ಹೇಳಿದ್ದಾದರೂ ಏನು, ಗಂಡನ ಮನೆಯವರು ಏನೆಲ್ಲ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕಾಗುತ್ತೆ, ಈ ವಿಚಾರದಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು ಸ್ನೇಹಿತರೆ, ಮದುವೆ ಅಂತ ಹೇಳಿದ್ರೆ ಒಂದಷ್ಟು ಒಡವೆಗಳನ್ನು ಕೊಡೋದು ಅಥವಾ ಬಂಧು ಬಾಂಧವರಿಂದ ಪ್ರೀತಿಯ ಉಡುಗೊರೆಗಳನ್ನು ಕೊಡೋದು ಸಾಮಾನ್ಯವಾಗಿರುತ್ತೆ. ಸೊ ಇಂಥ ಮದುವೆ ಸಂದರ್ಭದಲ್ಲಿ ಹೆಣ್ಣಿಗೆ ನೀಡ್ತಕ್ಕಂಥ ಚಿನ್ನಾಭರಣಗಳ ಮೇಲೆ ಆಕೆಗೆ ಎಷ್ಟು ಹಕ್ಕಿರುತ್ತೆ, ಆಕೆಯ ಭವಿಷ್ಯದ ಭದ್ರತೆಯನ್ನು ತೆಗೆದುಕೊಳ್ತಕ್ಕಂಥ ಚಿನ್ನಾಭರಣಗಳ ಮೇಲೆ ಇದೀಗ ಐತಿಹಾಸಿಕ ತೀರ್ಪೊಂದು ಪ್ರಕಟವಾಗಿದೆ. ಹೌದು, ಮದುವೆಯಲ್ಲಿ ನೀಡಲಾದ ಚಿನ್ನದ ಮೇಲೆ ಮಹಿಳೆಯದ್ದೇ ಪರಮಾಧಿಕಾರ ಅಂತ ಕೋರ್ಟ್ ಸ್ಪಷ್ಟಪಡಿಸಿದ್ದು, ಪತಿ ಅಥವಾ ಅತ್ತೆ ಮನೆಯವರು ಯಾವುದೇ ಹಸ್ತಕ್ಷೇಪ ಮಾಡಬಾರ್ದು. ಈ ಆಭರಣಗಳನ್ನು ಸ್ತ್ರೀಧನ ಅಂತ ಪರಿಗಣಿಸಲಾಗುತ್ತೆ. ವಿಚ್ಛೇದನದ ಸಂದರ್ಭದಲ್ಲೂ ಕೂಡ ಪತಿಯು ಇವುಗಳ ಮೇಲೆ ಹಕ್ಕು ಸಾಧಿಸಲು ಸಾಧ್ಯ ಇಲ್ಲ ಅಂತ ಹೈಕೋರ್ಟ್ ಸ್ಪಷ್ಟಪಡಿಸಿದೆ. ವಧುವಿನ ಚಿನ್ನದ ಹಕ್ಕು ಸ್ಪಷ್ಟಪಡಿಸಿರ್ತಕ್ಕಂಥ ನ್ಯಾಯಾಲಯ, ಮದುವೆ ನಂತರ ಮಹಿಳೆ ಚಿನ್ನವನ್ನು ಸುರಕ್ಷಿತವಾಗಿಡುವ ಉದ್ದೇಶದಿಂದ ಗಂಡ ಅಥವಾ ಅವನ ಕುಟುಂಬದವರಿಗೆ ವಹಿಸುವುದು ಸಾಮಾನ್ಯ. ಆದರೆ ಇದೀಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮದುವೆಯ ನಂತರ ಪತಿಯ ವಿರುದ್ಧ ಏನಾದರೂ ಮೇಲ್ಮನವಿ ಸಲ್ಲಿಸಿದ್ರೆ ಅಥವಾ ವಿಚ್ಛೇದನಕ್ಕೆ ಅರ್ಜಿಯನ್ನು ಸಲ್ಲಿಸಿದಂತಹ ಸಂದರ್ಭದಲ್ಲಿ ಆ ಒಂದು ಸಂದರ್ಭದಲ್ಲಿ ಸ್ತ್ರೀಧನವಾಗಿರತಕ್ಕಂಥ ಚಿನ್ನಾಭರಣಗಳ ಮೇಲೆ ಮಹಿಳೆಯದ್ದೇ ಪರಮಾಧಿಕಾರ ಇರುತ್ತೆ. ಸೊ ಹಾಗಾಗಿ ಮದುವೆಯ ಸಂದರ್ಭದಲ್ಲಿ ಕೊಡ್ತಕ್ಕಂಥ ಚಿನ್ನಾಭರಣ ಮಹಿಳೆಗೆ ಮಾತ್ರ ಸೇರಿದ್ದು ಅಂತ ಇದೀಗ ಕೇರಳ ಹೈಕೋರ್ಟ್ ಸ್ಪಷ್ಟಪಡಿಸಿದೆ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬ ವ್ಯಕ್ತಿ ನ್ಯಾಯಾಲಯದ ಮೆಟ್ಟಿಲೇರ್ತಾನೆ. ಆಗ ತನ್ನ ಪತ್ನಿಯ ಚಿನ್ನದ ಮೇಲೆ ತನಗೂ ಕೂಡ ಹಕ್ಕಿದೆ ಅಂತ ಹೇಳಿದಾಗ ಇಲ್ಲ, ಅದು ತಪ್ಪು ಅಂತ ಹೈಕೋರ್ಟ್ ಸ್ಪಷ್ಟಪಡಿಸಿದ್ದು, ಅದನ್ನು ಹೆಂಡತಿಗೆ ವಾಪಸ್ ಕೊಡುವಂತೆ ಹೇಳಿದೆ. ಸೊ ಹಾಗಾಗಿ ಇದೀಗ ಮದುವೆಯ ಸಂದರ್ಭದಲ್ಲಿ ನೀಡ್ತಕ್ಕಂಥ ಚಿನ್ನಾಭರಣಗಳ ಮೇಲೆ ಮಹಿಳೆಯದ್ದೇ ಪರಮಾಧಿಕಾರ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಿಮ್ಮ ನಂಬಿಕೆಗೆ ಇಲ್ಲಿ ಮೋಸವಿಲ್ಲ. ಹಸ್ತರೇಖೆ, ಮುಖಲಕ್ಷಣ, ನಿಮ್ಮ ಹೆಸರಿನಿಂದ ನಿಮ್ಮ ಭವಿಷ್ಯವನ್ನ ತಿಳಿಸುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಸ್ತ್ರೀ ಪುರುಷ ವಶೀಕರಣ, ಗಂಡ ಹೆಂಡತಿ ಸಮಸ್ಯೆ, ಸಂಭೋಗ ವಶೀಕರಣ, ಲೈಂಗಿಕ ಸಮಸ್ಯೆ, ಅತ್ತೆ ಸೊಸೆ ಜಗಳ, ಕೋರ್ಟ್ ಕೇಸ್, ವಿದ್ಯಾಭ್ಯಾಸದಲ್ಲಿ ತೊಂದರೆ, ಇಷ್ಟಪಟ್ಟವರು ನಿಮ್ಮಂತಾಗಲು ಮತ್ತು ನಿಮ್ಮ ಯಾವುದೇ ನಿಗೂಢ ಸಮಸ್ಯೆಗಳು ಇದ್ದರೂ ಅಷ್ಟಮಂಗಲ ಪೂಜೆಯಿಂದ ಕೇವಲ 11 ಗಂಟೆ ಒಳಭಾಗದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ.